Okay, good morning everyone. So we start today online classes, the special science classes and mathematics English. For this course for SSLC, we are given the name of the batch, that's winner catalyst batch. So what is the meaning of exact catalyst? Everyone students, you have the opinion that you are thinking ಇದೇನಿದು catalyst word ನಮಗೊಂದು ಒಂದು ಹೊಸ ತರ ಅನಿಸ್ತಲ್ಲ. Yes, we will first see that words. What is the meaning of catalyst? See here, catalyst meaning means what? It is a one substance. ಏನು ಮಾಡುತ್ತೆ ಇದು ಸಬ್ಸ್ಟೆನ್ಸು? ಯಾವುದೇ ಒಂದು ನಾವು ರಿಯಾಕ್ಷನ್, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಫರ್ಮೆಂಟೇಷನ್ ಪ್ರೊಸೆಸ್ ಮಾಡ್ಬೇಕಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಪ್ರಿಪ್ರೇಷನ್. ನಾವು ಆಲ್ಕೋಹಾಲ್ ಪ್ರಿಪ್ರೇಷನ್ ಇಫ್ ಯು ಕೆಪ್ಟ್ ದಟ್ ಇನ್ ಅ ಫರ್ಮೆಂಟೇಷನ್ ಟೆಕ್ನೋ, ನಾವು ಮೊಲಾಸಸ್ಗಳನ್ನು ತೊಗೊಂಡು ಒಂದು ಟ್ಯಾಂಕರಲ್ಲಿ ಹಾಕಿ ವಿತೌಟ್ ಕ್ಯಾಟಲಿಸ್ಟ್ ಹಾಕಿದ್ರೆ ಅದು ರಿಯಾಕ್ಷನ್ಸ್ ಬಹುಶಃ ಸಮಯ ಇಟ್ ವಿಲ್ ಟೇಕ್ ಮೋರ್ ದನ್ 6 ಮಂತ್ 10 ಮಂತ್ಸ್, ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಅಂದರೆ ಯಾವ ರಿಯಾಕ್ಷನು ಬಹಳ ಸಮಯ ತೊಳುತ್ತೆ, ಬಟ್ ಅಷ್ಟೊಂದು ಸಮಯ ನಾವು ಲ್ಯಾಬೊರೇಟರಿಯಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಇದರ ಅರ್ಥ ಏನು? ರಿಯಾಕ್ಷನ್ ಸ್ಪೀಡ್ ಸ್ಲೋ ಇದೆ ಅಂತ ಅರ್ಥ. ದ ಸ್ಪೀಡ್ ಆಫ್ ದ ರಿಯಾಕ್ಷನ್ ವಾಸ್ ವೆರಿ ಲೆಸ್. ಸೊ ನಾ ಹ್ಯಾವ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ರಿಯಾಕ್ಷನ್. ಓಕೆ, ದಿಸ್ ಈಸ್ ಒನ್ ಕಂಡೀಷನ್. Means we can increase the speed of reaction. This is one condition. Means ನಾವು ಒಂದು ಯಾವುದೇ ರಿಯಾಕ್ಷನ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಬೋದು. ಹೌದು ಸರ್, ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಇನ್ಕ್ರೀಸ್ ಸ್ಪೀಡ್ ಮಾಡ್ತಂದ್ರೆ ಡಿಕ್ರೀಸು ಮಾಡ್ಬೋದಾ ಅಂತ ನಿಮ್ಮ ಮನಸ್ಸಿನಲ್ಲಿದೆ. ಎಸ್, ವಿ ಕ್ಯಾನ್ ಡೂ ದ್ಯಾಟ್. ದ ಸೆಕೆಂಡ್ ಥಿಂಗ್, ವಿ ಕ್ಯಾನ್ ಆಲ್ಸೋ decrease the speed of reaction also. ನಾವು ರಿಯಾಕ್ಷನ್ ಸ್ಪೀಡ್ ಕೂಡ ಡಿಕ್ರೀಸ್ ಮಾಡ್ಬೋದು. ಅಂದ್ರೆ ಇದರ ಅರ್ಥ ಏನು? ಇಟ್ ಈಸ್ ಎ ಒನ್ ಸಬ್ಸ್ಟೆನ್ಸ್, ಐದರ್ ಇಟ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ರಿಯಾಕ್ಷನ್ ಆರ್ ಇಟ್ ಮೇ ಡಿಕ್ರೀಸ್ ದ ಸ್ಪೀಡ್ ಆಫ್ ರಿಯಾಕ್ಷನ್. ಸಚ್ ಸಬ್ಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಎನ್ ಎ ಕೆಟಾಲಿಸ್ಟ್. ಅಂದ್ರೆ ಯಾವುದೇ ಒಂದು ರಿಯಾಕ್ಷನ್ ಸ್ಪೀಡನ್ನು ನಾವು ಇನ್ಕ್ರೀಸು ಮಾಡಬಹುದು, ಡಿಕ್ರೀಸು ಮಾಡಬಹುದು. ಇನ್ಕ್ರೀಸ್ ಮಾಡ್ತಿರುವತಕ್ಕಂಥ ಸಬ್ಸ್ಟೆನ್ಸ್ಗೆ ನಾವು ಏನಂತ ಕರಿತೀವಿ? ಪಾಸಿಟಿವ್ ಕೆಟಾಲಿಸ್ಟ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ನಾವು ಪಾಸಿಟಿವ್ ಕೆಟಾಲಿಸ್ಟ್. ಪಾಸಿಟಿವ್ ಕೆಟಾಲಿಸ್ಟ್ ಅಂದ್ರೆ ಇಟ್ ವಿಲ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ರಿಯಾಕ್ಷನ್. ಇನ್ನೊಂದು ಕೇಸಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಯಾವುದೇ ರಿಯಾಕ್ಷನ್ ಸ್ಪೀಡ್ ಅನ್ನು ಕಡಿಮೆ ಮಾಡುತ್ತೆ, ದಟ್ ಈಸ್ ವಿ ಕಾಲ್ ನೆಗೆಟಿವ್ ಕೆಟಾಲಿಸ್ಟ್. ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಮಾಡಕ್ಕೆ ನಾವು ಪಾಸಿಟಿವ್ ಕೆಟಾಲಿಸ್ಟ್ ಬಳಸ್ತೀವಿ, ಸ್ಪೀಡ್ ಅನ್ನು ಡಿಕ್ರೀಸ್ ಮಾಡಕ್ಕೆ ನಾವು ನೆಗೆಟಿವ್ ಕೆಟಾಲಿಸ್ಟ್ ಅನ್ನು ಬಳಸ್ತೀವಿ. ಎಕ್ಸಾಂಪಲ್ ಈಗ ತಗೊಳ್ಳಿ, ಒಂದು ಟೇಕನ್ ಎ ಒನ್ ಬೀಕರ್, ಇದರಲ್ಲಿ ನಾನು ವಾಟರ್ ಹಾಕ್ತೀನಿ. ಏನಾಗ್ತೀನಿ? ಐ ಹ್ಯಾವ್ ಟೇಕನ್ ಒನ್ ಬೀಕರ್, just I pour 200 to 300 ml little bit water. Now I am going to put that, I will take one small piece of the sodium, I will put in that. Okay, ಈ ನೀರಲ್ಲಿ ಏನಾಗುತ್ತೆ? ನಾನು ಏನು ಹಾಕ್ತೀನಿ? ಸೋಡಿಯಂ ಹಾಕ್ತೀನಿ. ಸಿಂಬಾಲ್ ಇಸ್ Na. ಸರಿನಾ? ಈಗ ಯಾವಾಗ ನಾವು ಸೋಡಿಯಂ ಈ ನೀರಲ್ಲಿ ಹಾಕ್ತೀವಿ, ಇಟ್ ವಿಲ್ ಎಕ್ಸ್ಪ್ಲೋಡ್. ಯಾಕಂದ್ರೆ ಸೋಡಿಯಂ ಪ್ಲಸ್ ವಾಟರ್, ಸೋಡಿಯಂ ಪ್ಲಸ್ ವಾಟರ್ ಎರಡು ರಿಯಾಕ್ಷನ್ ಕೂಡಿದಾಗ ಏನಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅನ್ನು ಲಿಬರೇಟ್ ಆಗುತ್ತೆ. Hydrogen gas was releasing. As soon as the release of hydrogen gas, it will come in contact with air. So hydrogen, air ಒಳಗಡೆ ಏನಿರುತ್ತೆ? Oxygen. So hydrogen, oxygen, it will react, it will catch the fire. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಕೊಡೋದಾಗ ಏನಾಗುತ್ತೆ? ಎಕ್ಸ್ಪ್ಲೋಡ್ ಆಗುತ್ತೆ.
ಸೊ ದಿಸ್ ಇಸ್ ದ ರಿಯಾಕ್ಷನ್ ವಾಸ್ ವೆರಿ ಫಾಸ್ಟ್. ಈಗ ನಾನೇನಂತ ಇದ್ದೀನಿ, ಈ ಬೀಕರನ್ನು ನೀವು ತಗೊಂಡು ಕಣ್ಣು ಮುಂದೆ ಇಟ್ಕೊಂಡು ಈ ಥರ ನೋಡ್ಕೋತಾ ಸೋಡಿಯಂ ಹಾಕ್ಬೇಕಂತ ನನ್ನ ಕಂಡೀಷನ್. ಓ, ಯು ಆರ್ ಥಿಂಕಿಂಗ್ ಇನ್ ಯುವರ್ ಮೈಂಡ್, ಏನು ಸರ್ ಬೀಕರಲ್ಲಿ ಸೋಡಿಯಂ ಹಾಕ್ಬಿಟ್ರೆ ಎಕ್ಸ್ಪ್ಲೋಡ್ ಆಗುತ್ತೆ, ನಮ್ಮ ಕಣ್ಣಿಗಿಂತ ತೆಗಿಬೇಕಂತ ಮಾಡ್ತಾ ಇದ್ದೀರಾ? ನೋ, ನನ್ನ ಕಂಡೀಷನ್ ಏನು, ಈ ರೀತಿ ರಿಯಾಕ್ಷನ್ನು ಮಾಡಬಹುದಾ ಅಂತ ಹೇಳೋದು. ನೀವು ಥಿಂಕ್ ಮಾಡ್ತಾ ಇದ್ದೀರಾ ಹೇಗೆ ಮಾಡೋದು? ಯಾಕಂದ್ರೆ ಈಗ ನೀವು ಫೋಕಸ್ ಮಾಡಿ, ನಾನು ಇನ್ನೇ ಜಸ್ಟ್ ಹೇಳಿದ್ದೆ, ಯಾವುದೇ ಒಂದು ರಿಯಾಕ್ಷನ್ ಎರಡು ರೀತಿ ನೋಡ್ಬೋದು. ಒಂದು ಫುಲ್ ಹೈ ಸ್ಪೀಡ್ ಆಫ್ ರಿಯಾಕ್ಷನ್ ಇರುತ್ತೆ, ಇನ್ನೊಂದು ಲೋ ಸ್ಪೀಡ್ ಆಫ್ ರಿಯಾಕ್ಷನ್ ಇರುತ್ತೆ. ನಾವು ದಿಸ್ ರಿಯಾಕ್ಷನ್ ವಾಸ್ ವೆರಿ ಹೈ, very speed, spontaneously this reaction will happen. As soon as you put the sodium inside the beaker, it will explode. In certain cases, we have to understand this reaction rate, the rate of the reaction rate, always it measure the speed. The rate of the reaction rate was very high. So in certain cases, positive catalyst hakbeka, negative catalyst hakbeka. This is the thinking question. So reaction rate was very high, very speed, spontaneously. ಕಣ್ಣು ಮುಚ್ಕೊಂಡು ತೆಗೆದಾಗ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ವಿ ಗೋಯಿಂಗ್ ಟು ಆಡ್ ಎನ್ ಎ ನೆಗೆಟಿವ್ ಕೆಟಾಲಿಸ್ಟ್. ಸೊ ನೀವೇನ್ ಮಾಡಬೇಕು, ಯು ಆಡ್ ಇನ್ ದಿಸ್ ಮರ್ಕ್ಯೂರಿ, Hg. ಮರ್ಕ್ಯೂರಿ ಒಂದು ಸ್ಮಾಲ್ ಕ್ರಿಸ್ಟಲ್ ಅನ್ನು ಮರ್ಕ್ಯೂರಿ ಹಾಕಿದಾಗ ಅವಾಗ ನೀವು ಸೋಡಿಯಂ ಹಾಕ್ರಿ, ದ ರಿಯಾಕ್ಷನ್ ವಿಲ್ ಗೋ ವೆರಿ ಸ್ಮೂತ್ಲಿ. ಯು ಕ್ಯಾನ್ ಹೋಲ್ಡ್ ಆನ್ ದ ಬೀಕರ್ ಇನ್ ಫ್ರಂಟ್ ಆಫ್ ಯುವರ್ ಐಸ್. Now understand, this is the catalyst will work out. ಅದೇ ರೀತಿ our Winner Academy, we act as a positive catalyst in your study to increase the speed of your study. Okay? Anna?